ಇನ್ವೆಸ್ಟಿಗೇಷನ್ ಮಾಡಿದ್ರು ಸರ್. ಡೆತ್ ನೋಟ್ ಅವ್ರದ್ದೇನಾ ಅಥವಾ ಬೇರೆಯವ್ರು ಬರ್ದಿರೋದ ಅಂತ ಹೇಳ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಎಲ್ಲ ಚೆಕ್ ಮಾಡಿಸಿದ್ರು. ಅವರೇ ಬರ್ದಿರೋದು ಸರ್, ನಮ್ಮ ಮನೆಯವರೇ ಬರ್ದಿರೋ ಹ್ಯಾಂಡ್ ರೈಟಿಂಗ್ ಅದು. ಅದನ್ನು ಡೀಟೇಲಾಗಿ ಕೇಳಿದರು, ಯಾವ ರೀತಿ ಹೆಂಗೆ ಅವರು ಯಾವ ಥರ ಮಾಡಿಕೊಂಡ್ರು ಅನ್ನೋದನ್ನು ಫುಲ್ ಡೀಟೇಲಾಗಿ ಕೇಳಿದರು. ಅಲ್ಲಿ ಮಗಂದು ಸ್ಟೇಟ್ಮೆಂಟ್ ತೊಗೊಂಡ್ರು, ಮಗನ ಸ್ಟೇಟ್ಮೆಂಟ್ ತೊಗೊಂಡ್ರು ಅಷ್ಟೇ ಸರ್, ಮತ್ತೇನಿಲ್ಲ. ಅದನ್ನೇ ಅದೇ ಮಗ ಬಂದು ಇಲ್ಲಿ ಇರಲಿಲ್ಲ ಸರ್, ದೊಡ್ಡ ಮಗ ಬಂದು ಬೆಂಗಳೂರಲ್ಲಿದ್ದ. ಅವನನ್ನು ಕರ್ಕೊಂಬಂದಿದ್ದೆ ಅತ್ತೆ, ಯಾರು ಕರ್ಕೊಂಬಂದರು, ಯಾವ ಥರ ಬಂದ, ಅವ್ನ ಡೆತ್ ನೋಟ್ ಓದಿದಾನ ಅಂತೇಳಿ ಡೀಟೇಲಾಗಿ. ಬಟ್ ಅವ್ನ ಡೆತ್ ನೋಟ್ ಅವನೇ ಓದಿಲ್ಲ. ಅಷ್ಟೊತ್ತಿಗೆಲ್ಲ ಪೊಲೀಸ್ ಇದು ಕಸ್ಟಡಿಗೆ ಹೋಗಿತ್ತು. ಎಷ್ಟೊತ್ತಿಗೆ ಬಾಡಿ ತೊಗೊಂಬಂದ್ರೆ, ಎಷ್ಟೊತ್ತಿಗೆ ನಿಮ್ಗೆ ಡೆತ್ ನೋಟ್ ಸಿಕ್ತು, ಅದರಲ್ಲಿ ಇದ್ದಿದ್ದು ಹ್ಯಾಂಡ್ ರೈಟಿಂಗ್ ನಿಮ್ಮದೇ ಅವ್ರದ್ದೇನಾ ಅಂತೇಳಿ ಚೆಕ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳಿದ್ರು ಸರ್. ಅವ್ರ ಪಕ್ಕ ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಇತ್ತು ಸರ್, ಸೈನ್ ಗೀನ್ ಎಲ್ಲ ಅವ್ರದ್ದೇನದು. ಅದನ್ನದೇ ಬುಕ್ಸ್ ಯಾವ ಬುಕ್ಕು ಅದ್ರ ಬಗ್ಗೆ ಡೀಟೇಲಾಗಿ ಕೇಳಿದ್ರು ಸರ್ ಅವರಷ್ಟು. ಇವತ್ತೇನೇನು ತಗೊಂಡೋದ್ರು ಸರ್? ಇವತ್ತು ಲ್ಯಾಪ್ಟಾಪು ಪೆನ್ ಡ್ರೈವ್ ಎಲ್ಲ ಫುಲ್ ಕೋರ್ಟಿಗೆ ಡೈರೆಕ್ಟ್ ಸೀಲ್ ಮಾಡಿ ತೊಗೊಂಡೋದ್ರು ಸರ್. ಪೆನ್ ಡ್ರೈವ್ ಅದು ಪೆನ್ ಡ್ರೈವ್ ಪದ್ಮನಾಭನಲ್ಲ ಅಂತ ಸರ್, ಸುಧಾಕರ್ ಅಂತ ಇದೆ ಅದರಲ್ಲಿ, ಸುಧಾಕರ್ ಅಂತ ಇದೆ. ಬಟ್ ಅದು ಆಫೀಸ್ ಪೆನ್ ಡ್ರೈವ್ ಸರ್, ಎಲ್ಲ ಆಫೀಸ್ ಡೀಟೇಲ್ಸ್ ಆಫೀಸ್ ವರ್ಕ್ ಇಂದ ಇದೆ ಸರ್ ಅದು. ಬಟ್ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸರ್, ಅದ್ರೊಳಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಪೆನ್ ಡ್ರೈವ್ ಒಳಗಾಗ್ಲಿ ಇದ್ರೊಳಗೆ ಸಿಸ್ಟಮಲ್ಲಾಗಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಸೀಲ್ ಆಗಿತ್ತು, ಸೀಲ್ ಮಾಡಿ ತಗೊಂಡೋದ್ರು. ನಮಗೆ ಡೌಟ್ ಇತ್ತು ಸರ್ ಅದ್ರಲ್ಲಿ, ನಾನು ಕರೆಕ್ಟಾಗಿ ನೋಡಿರ್ಲಿಲ್ಲ. ಒಟ್ಟು 2 ಪೆನ್ ಡ್ರೈವ್. ನಾನು ನಿಜ ಹೇಳ್ತೀನಿ, ನಂಗೆ ಲೋ BP ಆಗಿ ನಾನು ತುಂಬಾ ಸುಸ್ತಲ್ಲಿದ್ದೀನಿ. ಆದ್ರೆ ಏನ್ ನಡೀತಿದೆ ಅನ್ನೋದೇ ನಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಅದು ನಂಗೆ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಒಟ್ಟು 2 ಪೆನ್ ಡ್ರೈವ್ ಕೊಟ್ಟಿದ್ದೀವಿ ಸರ್. 2 ಪೆನ್ ಡ್ರೈವ್ ಕೊಟ್ಟಿದ್ದೀವಿ ಸರ್. ಹೆಲ್ಪ್ ಕೊಟ್ಟಿದ್ದೀವಿ, ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ತನಿಖೆ ಕರೆಕ್ಟಾಗಿ ನಡೀತಾ ಇದೆ ಅಂತ ಅನ್ಸುತ್ತಾ? ಏನೋ ಸರ್ ಗೊತ್ತಿಲ್ಲ, ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಷ್ಟೇ ನಾವು. ಸರ್ಕಾರ ಯಾವ ರೀತಿ ಇದು ಮಾಡುತ್ತೋ ಅದ್ರ ಮೇಲೆ ಇದೆ ಸರ್. ಅಲ್ಲ, ಈಗ 3 ಜನದ ಹೆಸರು ಬರೆದಿಟ್ಟಿದ್ರು. ಹಾಂ ಸರ್, ಇದುವರೆಗೂ ಅವ್ರು ಅರೆಸ್ಟ್ ಆಗಿಲ್ಲ. ಅದನ್ನೇ ನಾವು ಕೇಳ್ತಾರೆ ಸರ್. ಅವ್ರು ಹೇಳ್ತಿರೋದು ಇನ್ವೆಸ್ಟಿಗೇಷನ್ ಆದ ನಂತರನೇ ಅವ್ರಿಗೆ ಅರೆಸ್ಟ್ ವಾರೆಂಟ್ ಹೋಗೋದು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಆಗಲ್ಲ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಗೊತ್ತಿಲ್ಲ ಸರ್, ಇನ್ನೂ ಅದನ್ನೆಲ್ಲ ಏನು ಹೇಳಿಲ್ಲ ಸರ್. ಮೇಡಮ್, ನೀವು ಕೇಳ್ತಿರೋದು ಏನಂದ್ರೆ ಅವ್ರ ಹೆಸರು ಬರ್ದಿದ್ದಾರೆ ಡೆತ್ ನೋಟ್ ಅಲ್ಲಿ, ಬರ್ದಿದ್ದಾರೆ. ಕೂಡಲೇ ಅರೆಸ್ಟ್ ಮಾಡ್ಬೇಕಂತ ನೀವು ಹೇಳಿದಲ್ವಾ? ಹೌದು ಸರ್, ಅದೇ ಡಿಮ್ಯಾಂಡ್ ಮಾಡ್ತಿರೋದೇ ನಾವು. ಅದೇ 3 ಅಧಿಕಾರಿಗಳಿಗೂ ತನಿಖೆನೂ ಆಗ್ಬೇಕು, ಅವ್ರಿಗೆ ಶಿಕ್ಷೆನೂ ಆಗ್ಬೇಕು. ಈಗ ನಾವು ಈಗ ಮೂಲಾಧಾರನ ಏನೂ ಇಲ್ದಂಗೆ 2 ಮಕ್ಕಳನ್ನ ಇಟ್ಕೊಂಡು ನಾನು ಏನು ಮಾಡಲಿ ಸರ್? ನಾನು ಇದ್ದಿದ್ದು ಅವರು ಅಮೌಂಟ್ ಬರೋದ್ರಲ್ಲೇ ನಾವು ಜೀವನ ಮಾಡ್ತಾ ಇದ್ದಿದ್ದು. ಈಗ ಅವ್ರ ಅಮೌಂಟೇ ಇಲ್ಲ, ನನಗೆ ಬರೋ 12,000 ಸ್ಯಾಲ್ರಿಲಿ ನಾವು ಅಷ್ಟು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು. ಒಬ್ಬನಿಗೆ 1.5 ಲಕ್ಷ ಕಟ್ಟಿದ್ರೆ ಇನ್ನೊಬ್ಬನಿಗೆ 1.5 ಲಕ್ಷ ಕಟ್ಟಬೇಕು. ನಾನು ಹೆಂಗೆ ಕಟ್ಟಕ್ಕೆ ಸಾಧ್ಯ ಸರ್? ಮನೆ ಜೀವನ ಹೆಂಗೆ ನಡೆಸೋದು? ನಮ್ಗೆ 12,000 ಬರುತ್ತೆ. ಅದು ಸ್ಯಾಲ್ರಿ ಎಲ್ಲ ಗೊತ್ತಿಲ್ಲ, ಒಟ್ಟು ಚೆನ್ನಾಗಿತ್ತು ಸ್ಯಾಲ್ರಿ ಸ್ಕೇಲ್ ಅವರಿಗೆ. ಅಂಥದ್ರಲ್ಲಿ ಹಂಗೆ ಜೀವನ ಮಾಡ್ತಿದ್ದವ್ರು ನಾವು. ಮಕ್ಕಳನ್ನ 2 ಮಕ್ಕಳನ್ನ ಓದಿಸ್ಕೊಂಡು ನಾವು ಇಲ್ಲೇ ಇದ್ವಿ. ಅಲ್ಲೆಲ್ಲ ಬೆಂಗಳೂರಲ್ಲಿ ಹೋದ್ರೆ ನಮ್ಮಿಂದ ಆಗಲ್ಲ ಅಂತೇಳಿ 9 ವರ್ಷನೂ ನಾನು ಇಲ್ಲೇ ಇರೋದು.